ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಮೇ ತಿಂಗಳಲ್ಲಿ ಸ್ನೇಹಿತರೆ ಮಾಸಿಕ ಭವಿಷ್ಯವನ್ನು ತಿಳಿಸೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಮೇಷರಾಶಿಯವರು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಮೇಷರಾಶಿಯವರು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ, ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಓಕೆ, ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ತಡ ಮಾಡೋದು ಬೇಡ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಹಿತೈಷಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಈ ತಿಂಗಳು ಮೇಷರಾಶಿಯವರಿಗೆ ಮಾಸಿಕ ಭವಿಷ್ಯ ಮೇ 2026ರಲ್ಲಿ ಒಟ್ಟಾರೆಯಾಗಿ ಪ್ರಮುಖ ಮುಖ್ಯಾಂಶಗಳನ್ನು ಹೇಳೋದಾದರೆ, ನಿಮ್ಮ ಲಗ್ನಾಧಿಪತಿಯಾದಂತಹ ಸ್ವಕ್ಷೇತ್ರದ ಬಲದಲ್ಲಿ ಮೇ 11ರಂದು ಕುಜನು ನಿಮ್ಮ ಜನ್ಮ ರಾಶಿಗೆ ಕಾಲಿಡುವುದು ಅದ್ಭುತವಾದಂತಹ ಬೆಳವಣಿಗೆ. ಕಳೆದ ತಿಂಗಳು ಇದ್ದ ಮಾನಸಿಕ ನಿರುತ್ಸಾಹ ದೂರವಾಗಿ ನಿಮ್ಮಲ್ಲಿ ಹೊಸ ಉತ್ಸಾಹ, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯ ಮೂಡುತ್ತದೆ. ಇನ್ನು ಆರ್ಥಿಕ ಪ್ರಗತಿ, ಮೇ 15ರ ನಂತರ ಸೂರ್ಯ ಮತ್ತು ಬುಧ ಧನಸ್ಥಾನಕ್ಕೆ ಋಷಭಕ್ಕೆ ಪ್ರವೇಶಿಸುವುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸುತ್ತದೆ. ಹಳೆಯ ಬಾಕಿಗಳು ವಸೂಲಿಯಾಗುತ್ತವೆ ಅಂತಲೇ ಹೇಳಬಹುದು. ಇನ್ನು ಮಾನಸಿಕ ನಿಯಂತ್ರಣ ಅಗತ್ಯ. ಲಗ್ನದಲ್ಲಿರುವ ಕುಜನು ಅಪಾರ ಶಕ್ತಿಯನ್ನು ನೀಡಿದರೂ ವಿಪರೀತ ಆವೇಶವನ್ನು, ಹಠಮಾರಿತನವನ್ನು ನೀಡುತ್ತಾನೆ. ದ್ವಿತೀಯ ಸ್ಥಾನದಲ್ಲಿರುವಂತಹ ಸೂರ್ಯನಿಂದಾಗಿ ಮಾತಿನ ಚಕಾಮಕಿ ನಡೆಯದಂತೆ ನೋಡಿಕೊಂಡರೆ ಇದು ವಿಜಯಗಳ ಮಾಸವಾಗಲಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಪ್ರಮುಖ ಮುಖ್ಯಾಂಶಗಳನ್ನು ಮೇಷರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಒಟ್ಟಾರೆಯಾಗಿ ಹೇಳೋದಾದರೆ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ, ಕುಟುಂಬದಲ್ಲಿ, ಸ್ನೇಹಿತರೆ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಮೇ 2026 ಅನೇಕ ರೀತಿಯಲ್ಲಿ ವಿಶೇಷ ಶಕ್ತಿಯನ್ನು, ನೂತನ ಉತ್ತೇಜನವನ್ನು ನೀಡುವಂತಹ ಮಾಸವಾಗಿದೆ. ಕಳೆದ ತಿಂಗಳು 12ನೇ ಮನೆಯಲ್ಲಿದ್ದಂತಹ ಶನಿ ಕುಜರ ಸಂಯೋಗದಿಂದಾಗಿ ನೀವು ಎದುರಿಸಿದಂತಹ ಆಸ್ಪತ್ರೆ ಖರ್ಚುಗಳು, ಮಾನಸಿಕ ಆತಂಕಗಳು ಈ ತಿಂಗಳ ಆರಂಭದಿಂದಲೇ ಕ್ರಮೇಣ ಕಡಿಮೆಯಾಗುತ್ತದೆ. ಮುಖ್ಯವಾಗಿ ಮೇ 12ರಂದು ನಿಮ್ಮ ರಾಶಿಯ ಅಧಿಪತಿ, ಲಗ್ನಾಧಿಪತಿಯಾದಂತಹ ಕುಜನು ತನ್ನ ಸ್ವಂತ ರಾಶಿಯಾದ ಮೇಷಕ್ಕೆ ಪ್ರವೇಶಿಸುವುದು ಬಲವಾದ ರಾಜಯೋಗವನ್ನು ನೆನಪಿಸುತ್ತದೆ. ಆದರೆ ಗ್ರಹಗಳ ಅನುಗ್ರಹವನ್ನು ವಿಜಯವನ್ನಾಗಿ ಪರಿವರ್ತಿಸಿಕೊಳ್ಳಲು ತಿಂಗಳ ಪ್ರಥಮಾರ್ಧದಲ್ಲಿರುವಂತಹ ಆವೇಶವನ್ನು ದ್ವಿತೀಯಾರ್ಧದಲ್ಲಿ ನಿಮ್ಮ ಮಾತಿನ ಶೈಲಿಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಈ ತಿಂಗಳು ನಿಮ್ಮ ಮುಂದಿರುವಂತಹ ಪ್ರಮುಖ ಸವಾಲಾಗಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಕೆರಿಯರ್ನಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ನೋಡೋದಾದರೆ, ಕರ್ಮದ ಸ್ಥಾನಾಧಿಪತಿಯಾದಂತಹ 10ನೇ ಮನೆಯ ಅಧಿಪತಿ ಆದ ಶನಿ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ಇರುವುದರಿಂದ ನೀವು ಮಾಡುವ ವೃತ್ತಿಯಲ್ಲಿ ಒಂದು ರೀತಿಯ ಅದೃಶ್ಯವಾದ ಒತ್ತಡವಿರುತ್ತದೆ. ಕೆಲಸಗಳು ಪೂರ್ಣಗೊಂಡರೂ ಕೂಡ ಮನ್ನಣೆ ಸಿಗ್ತಿಲ್ಲ ಎಂಬ ಭಾವನೆ ಮೂಡುತ್ತದೆ. ಆದರೆ ಮೇ 11ರಂದು ಲಗ್ನಾಧಿಪತಿಯಾದ ಕುಜನು ಲಗ್ನಕ್ಕೆ ಬರುವುದು ನಿಮ್ಮ ವೃತ್ತಿ ಜೀವನಕ್ಕೆ ಸಂಜೀವಿನಿಯಂತಿದೆ ಅಂತಲೇ ಹೇಳಬಹುದು. ನಿಮ್ಮಲ್ಲಿ ರಾಜಿ ಮಾಡಿಕೊಳ್ಳದ ಮನೋಭಾವ ಹೆಚ್ಚಾಗುತ್ತದೆ. ಎಷ್ಟೇ ಕಷ್ಟದ ಟಾಸ್ಕ್ ಆದರೂ ಸವಾಲಾಗಿ ತೆಗೆದುಕೊಂಡು ಪೂರ್ಣಗೊಳಿಸುತ್ತೀರಿ. ಪಂಚಮಾಧಿಪತಿಯಾದ ಸೂರ್ಯನು ಮೇ 14ರವರೆಗೆ ಉಚ್ಚ ಸ್ಥಿತಿಯಲ್ಲಿ ಲಗ್ನದಲ್ಲಿ ಇರುವುದರಿಂದ ನಿಮ್ಮ ಬುದ್ಧಿಮತ್ತೆ ಮೇಲಧಿಕಾರಿಗಳನ್ನು ಆಕರ್ಷಿಸುತ್ತದೆ. ನೀವು ನೀಡುವಂತಹ ಐಡಿಯಾಗಳು ಕಾರ್ಯರೂಪಕ್ಕೆ ಬರುತ್ತವೆ. ಆದರೆ 1ನೇ ಮನೆಯಲ್ಲಿರುವ ಕುಜನಿಂದಾಗಿ ನಾನು ಹೇಳಿದ್ದೇ ನೀನು ಕೇಳಬೇಕು, ನಾನು ಹೇಳಿದ್ದೇ ಸರಿ ಎಂಬ ಸರ್ವಾಧಿಕಾರಿ ಧೋರಣೆಯು ಕಚೇರಿಯಲ್ಲಿ ಶತ್ರುಗಳನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳಬಹುದು. ಮೇ 15ರ ನಂತರ ಸೂರ್ಯ ಮತ್ತು ಬುಧ
ದ್ವಿತೀಯ ಸ್ಥಾನಕ್ಕೆ ಋಷಭಕ್ಕೆ ಪ್ರವೇಶಿಸಿದ ನಂತರ ನಿಮ್ಮ ಗಮನವೆಲ್ಲ ಐಟೆಗಳಿಂದ ಅವುಗಳನ್ನು ಆಚರಣೆಗೆ ತಂದು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುವತ್ತ ಹರಿಯುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಂವಹನ ಕೌಶಲ್ಯಗಳು, ಪ್ರಸ್ತುತಿಗಳು ಅದ್ಭುತವಾಗಿ ಕೆಲಸ ಮಾಡುತ್ತವೆ. ನಿಮ್ಮ ವಾಕ್ಚಾತುರ್ಯದಿಂದ ಹೊಸ ಪ್ರಾಜೆಕ್ಟ್ಗಳನ್ನು ಅಥವಾ ಕ್ಲೈಂಟ್ಗಳನ್ನು ಸುಲಭವಾಗಿ ಆಕರ್ಷಿಸುತ್ತೀರಿ. ಆದರೆ ಧನಸ್ಥಾನದಲ್ಲಿ ಸೂರ್ಯನ ಉಷ್ಣ ತತ್ವದಿಂದಾಗಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ, ಮುಖ್ಯವಾಗಿ ಕೆಳ ಹಂತದ ಸಿಬ್ಬಂದಿಯೊಂದಿಗೆ ಮಾತನಾಡುವಾಗ ಸ್ವಲ್ಪ ಕಠಿಣವಾಗಿ ವರ್ತಿಸುವಂತಹ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಮಾತು ಜಾರದಂತೆ ಎಚ್ಚರ ವಹಿಸಿದರೆ ತಿಂಗಳ ಅಂತ್ಯದವರೆಗೆ ಅದ್ಭುತವಾದ ಪ್ರಗತಿಯನ್ನು ಸಾಧಿಸಲಿದ್ದೀರಿ ಅಂತಲೇ ಹೇಳಬಹುದು ಮೇಷರಾಶಿಯವರಿಗೆ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ, ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ವ್ಯಾಪಾರ ವ್ಯವಹಾರದಲ್ಲಿ ನೋಡಲಿದ್ದೀರಿ ಅನ್ನೋದಾದರೆ, ತಿಂಗಳ ಪ್ರಥಮಾರ್ಧದಲ್ಲಿ ವ್ಯಾಪಾರ ವ್ಯವಹಾರಗಳು ನಿಧಾನವಾಗಿ ಸಾಗಿದರೂ ಸಪ್ತಮಾಧಿಪತಿಯಾದಂತಹ ವ್ಯಾಪಾರ ಸ್ಥಾನಾಧಿಪತಿ ಶುಕ್ರನು ಮೇ 14ರಂದು ತೃತೀಯ ಸ್ಥಾನವಾದಂತಹ ಮಿಥುನಕ್ಕೆ ಪ್ರವೇಶಿಸುವುದು ನಿರ್ಣಾಯಕ ತಿರುವು. ಅಲ್ಲಿ ಆಗಲೇ ಇರುವಂತಹ ಭಾಗ್ಯಾಧಿಪತಿ ಗುರು ಭಗವಾನ್ ಜೊತೆ ಶುಕ್ರನು ಸೇರುತ್ತಾನೆ. ಈ ಸಂಯೋಗವು ವ್ಯಾಪಾರಿಗಳಿಗೆ, ಮುಖ್ಯವಾಗಿ ಸ್ವಯಂ ಉದ್ಯೋಗದಲ್ಲಿರುವವರಿಗೆ ಅದ್ಭುತವಾದ ನೆಟ್ವರ್ಕಿಂಗ್ ಅವಕಾಶಗಳನ್ನು ಒದಗಿಸುತ್ತದೆ. ಶಾರ್ಟ್ ಟಿಪ್ಸ್ ಅಥವಾ ಸಣ್ಣ ಪ್ರಯಾಣಗಳ ಮೂಲಕ ಹೊಸ ಕ್ಲೈಂಟ್ಗಳು ದೊರೆಯುತ್ತಾರೆ ಅಂತಲೇ ಹೇಳಬಹುದು. ಮೇ 15ರ ನಂತರ ದ್ವಿತೀಯದಲ್ಲಿ ಸ್ನೇಹಿತರೆ ಉಂಟಾಗುವಂತಹ ಬುಧನಿತ್ಯ ಯೋಗದ ಪರಿಣಾಮವಾಗಿ ವ್ಯಾಪಾರದಲ್ಲಿ ಲೆಕ್ಕಾಚಾರಗಳನ್ನು ಪಕ್ಕಾ ಆಗಿ ಹಾಕುತ್ತೀರಿ. ಮಾರ್ಕೆಟಿಂಗ್, ಕಮ್ಯುನಿಕೇಷನ್, ಎಂಜಿನಿಯರ್ಗಳು ಮತ್ತು ಕಲಾ ಸಂಬಂಧಿತ ವ್ಯಾಪಾರಗಳನ್ನು ಮಾಡುವವರಿಗೆ ಈ ತಿಂಗಳ ದ್ವಿತೀಯಾರ್ಧವು ಅತ್ಯಂತ ಅನುಕೂಲಕರವಾಗಿರುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ, ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಮೇಷರಾಶಿಯವರು ಅಂದರೆ, ತಿಂಗಳ ಮೊದಲ 2 ವಾರಗಳು ಖರ್ಚು ಮತ್ತು ಆದಾಯ ಸಮಾನವಾಗಿರುತ್ತವೆ. ಕುಜನು ಲಗ್ನಕ್ಕೆ ಬರುವುದರಿಂದ ವೈಯಕ್ತಿಕ ಅಗತ್ಯಗಳಿಗಾಗಿ ಹೆಚ್ಚು ಖರ್ಚನ್ನು ಮಾಡುತ್ತೀರಿ. ಆದರೆ ಮೇ 15ರಂದು ಸೂರ್ಯ ಪಂಚಮಾಧಿಪತಿಯಾದಂತಹ ಊಹಾಪೋಹಗಳಿಗೆ, ಷೇರು ಮಾರುಕಟ್ಟೆಯ ಕಾರಕ ಅಂತಲೇ ಹೇಳಬಹುದು, ದ್ವಿತೀಯ ಸ್ಥಾನವಾದಂತಹ ವೃಷಭ ರಾಶಿಗೆ ಪ್ರವೇಶಿಸುವುದು ನಿಮ್ಮ ಆರ್ಥಿಕ ಚಿತ್ರಣವನ್ನೇ ಬದಲಾಯಿಸುತ್ತದೆ. ಸೂರ್ಯನೊಂದಿಗೆ 3 ಮತ್ತು 6ನೇ ಮನೆಯ ಅಧಿಪತಿಯಾದಂತಹ ಬುಧನು ಕೂಡ ಸೇರುವುದರಿಂದ ಧನಸ್ಥಾನದಲ್ಲಿ ಬುಧನಿತ್ಯ ಯೋಗ ಉಂಟಾಗುತ್ತದೆ. ನಿಮ್ಮ ಬುದ್ಧಿವಂತಿಕೆಯ ಮೂಲಕ, ಸಂವಹನದ ಮೂಲಕ ಹೆಚ್ಚುವರಿ ಆದಾಯದ ಮೂಲಗಳನ್ನು ಸೃಷ್ಟಿಸುತ್ತೀರಿ. ಹಿಂದೆ ನಿಂತು ಹೋಗಿದ್ದಂಥ ಹಣ ಅಥವಾ ಮರುಪಾವತಿಯಾಗದಂತಹ ಸಾಲಗಳು ಮೇ 3ನೇ ವಾರದಿಂದ ಕೈ ಸೇರುತ್ತವೆ. ಆದರೆ 12ನೇ ಮನೆಯಲ್ಲಿರುವಂತಹ ಶನಿಯ ದೃಷ್ಟಿಯಿಂದ ಆದಾಯ ಬರುತ್ತಿದ್ದರೂ ಕೂಡ ಆಸ್ಪತ್ರೆಗೆ ಅಥವಾ ಕೌಟುಂಬಿಕ ಶುಭ ಕಾರ್ಯಗಳಿಗಾಗಿ ಭಾರಿ ಖರ್ಚುಗಳನ್ನು ಕೂಡ ಪ್ಲಾನ್ ಮಾಡಿಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರದಿಂದ, ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ಮೇಷರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ, ಆರೋಗ್ಯದ ದೃಷ್ಟಿಯಿಂದ ಮೇಷರಾಶಿಯವರಿಗೆ ಈ ತಿಂಗಳು ನಿಮಗೆ ಶಕ್ತಿ ಮತ್ತು ಉಷ್ಣ, ಎನರ್ಜಿ ಮತ್ತು ಹೀಟ್ ಸಂಯೋಜನೆ. ಅಷ್ಟಮಾಧಿಪತಿಯಾದಂತಹ ಮತ್ತು ಲಗ್ನಾಧಿಪತಿಯಾದಂತಹ ಕುಜನು ಮೇ 11ರಿಂದ ಲಗ್ನದಲ್ಲಿಯೇ ಸ್ವಕ್ಷೇತ್ರದಲ್ಲೇ ಇರುವುದರಿಂದ ಕಳೆದ ತಿಂಗಳುಗಳು ಇದ್ದ ಪಾದಗಳ ನೋವು, ದೈಹಿಕ ಆಯಾಸ ಮಾಯವಾಗುತ್ತವೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಅದ್ಭುತವಾಗಿ ಹೆಚ್ಚಾಗುತ್ತದೆ. ಆದರೆ ಮೇ 14ರವರೆಗೆ ಉಚ್ಚ ಸೂರ್ಯ ಮತ್ತು ಕುಜ ಒಂದೇ ಕಡೆ ಇರುವುದರಿಂದ ನಿಮ್ಮ ದೇಹದಲ್ಲಿ ಉಷ್ಣ ತತ್ವ ವಿಪರೀತವಾಗಿ ಹೆಚ್ಚಾಗಿ ತಲೆನೋವು, ಕಣ್ಣುರಿ ಬರಬಹುದು. ಮೇ 15ರ ನಂತರ ಸೂರ್ಯ ದ್ವಿತೀಯ ಸ್ಥಾನಕ್ಕೆ ಋಷಭಕ್ಕೆ ಬದಲಾದರೂ ಕುಜನ ಉಗ್ರ ಪ್ರಭಾವ ಮುಂದುವರಿಯುತ್ತದೆ. ದ್ವಿತೀಯದಲ್ಲಿ ಸೂರ್ಯನಿಂದಾಗಿ ಬಾಯಿ ಹುಣ್ಣು ಅಥವಾ ಹಲ್ಲು ನೋವು ಬರಬಹುದು. ತೀವ್ರವಾದಂತಹ ಕೋಪದಿಂದ ರಕ್ತದೊತ್ತಡ ಅಂದರೆ BP ಕೂಡ ಹೆಚ್ಚಾಗುವಂತಹ ಅಪಾಯವಿದೆ. ತಿಂಗಳವಿಡೀ ಆವೇಶವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಶ್ರೇಯಸ್ಕರ ಸ್ನೇಹಿತರೆ.
ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ಮೇಷರಾಶಿಯವರು ನಿಮ್ಮ ಹೆಲ್ತ್ ಬಗ್ಗೆ ನೋಡಲಿದ್ದೀರಿ ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಕುಟುಂಬದ ಬಗ್ಗೆ ಹೇಳೋದಾದರೆ, ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ತಿಂಗಳ ಪ್ರಥಮಾರ್ಧದಲ್ಲಿ ಲಗ್ನದಲ್ಲಿ ಸೂರ್ಯ ಕುಜರ ಪ್ರಭಾವದಿಂದ ನೀವು ನಿಮ್ಮ ಸಂಗಾತಿಯ ಬಗ್ಗೆ ಸ್ವಲ್ಪ ಕಮಾಂಡಿಂಗ್ ಆಗಿ ವರ್ತಿಸುತ್ತೀರಿ. ನಾನು ಹೇಳಿದ್ನೇ ಕೇಳಬೇಕು ಎಂಬ ಅಹಂಕಾರವಿರುತ್ತದೆ. ಇನ್ನು ಮೇ 15ರಿಂದ ಸೂರ್ಯನು ಕುಟುಂಬದ ಸ್ಥಾನವಾದಂತಹ 2ನೇ ಮನೆಗೆ ಪ್ರವೇಶಿಸುವುದರಿಂದ ಕೌಟುಂಬಿಕ ವ್ಯವಹಾರಗಳ ಮೇಲೆ ನಿಮ್ಮ ನಿಯಂತ್ರಣ ಹೆಚ್ಚುತ್ತದೆ. ಆದರೆ ಸೂರ್ಯ ಕ್ರೂರ ಗ್ರಹವಾಗಿದ್ದರೂ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತುಗಳಲ್ಲಿ ಅಧಿಕಾರಯುತ ಧ್ವನಿ ಹೆಚ್ಚಾಗಿರುತ್ತದೆ. ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ವಾದ ವಿವಾದಕ್ಕೆ ಇಳಿಯುತ್ತೀರಿ. ಆದರೆ ತೃತೀಯ ಸ್ಥಾನದಲ್ಲಿ ಮಿಥುನದಲ್ಲಿ ಶುಕ್ರ ಗುರುಗಳ ಅನುಕೂಲಕರ ಸಂಯೋಗದಿಂದ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಒಡ ಹುಟ್ಟಿದವರೊಂದಿಗೆ ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮಂದಿರು ಬಾಂಧವ್ಯ ಬಲಗೊಳ್ಳುತ್ತದೆ. ಕೌಟುಂಬಿಕ ಸಮಸ್ಯೆಗಳನ್ನು ಅವರು ಸಾಮರಸ್ಯದಿಂದ ಬಗೆಹರಿಸಲು ಸಹಾಯವನ್ನು ಮಾಡುತ್ತಾರೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭಗೊಳ್ಳಬಹುದು. ಅವಿವಾಹಿತರಿಗೆ ಕಂಕಣದ ಭಾಗ್ಯ ಒದಗಿದೆ. ಇನ್ನು ಸಂತಾನ ಪ್ರಾಪ್ತಿಯ ವಾರ್ತೆಯನ್ನು ಕೇಳಲಿದ್ದೀರಿ, ಶುಭ ವಾರ್ತೆ ಅಂತಲೇ ಹೇಳಬಹುದು. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಮೇಷರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂದರೆ, ಮೇ 14ರವರೆಗೆ ಶಿಕ್ಷಣಕ್ಕೆ ಕಾರಕನಾದಂತಹ ಪಂಚಮಾಧಿಪತಿಯಾದ ಸೂರ್ಯನು ಲಗ್ನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದು ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ನಿಮ್ಮ ಗ್ರಹಣ ಶಕ್ತಿ, ಜ್ಞಾಪಕ ಶಕ್ತಿ ಶಿಖರದಲ್ಲಿರುತ್ತದೆ. ಮೇ 15ರ ನಂತರ ಸೂರ್ಯ ಮತ್ತು ಬುಧ ಧನಸ್ಥಾನದಲ್ಲಿ 2ನೇ ಮನೆಯಲ್ಲಿ ಸೇರುವುದರಿಂದ ಲಾ, ಮ್ಯಾನೇಜ್ಮೆಂಟ್, ಕಾಮರ್ಸ್ ಮತ್ತು ಭಾಷಣ ಅಥವಾ ಡಿಬೇಟ್ ಸಂಬಂಧಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಯಶಸ್ಸು ದೊರೆಯುತ್ತದೆ. ಕ್ರೀಡಾಪಟುಗಳಿಗೆ ಲಗ್ನದಲ್ಲಿರುವಂತಹ ಕುಜನು ತಿಂಗಳ ಅಂತ್ಯದವರೆಗೆ ಶಕ್ತಿಯನ್ನು, ಗೆಲುವಿನ ಹಂಬಲವನ್ನು ನೀಡುತ್ತಾನೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಶಾಂತವಾದಂತಹ ಸ್ಥಳದಲ್ಲಿ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಸ್ನೇಹಿತರೆ. ಅಧ್ಯಯನದ ಕಡೆ ಆಸಕ್ತಿಯಿಂದ, ಏಕಾಗ್ರತೆಯಿಂದ ಸ್ನೇಹಿತರೆ, ಪ್ರೀತಿಯಿಂದ ಮನಸ್ಸಿನಿಟ್ಟು ಓದಿದ್ದಲ್ಲಿ ಖಂಡಿತವಾಗಿಯೂ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ, ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಪರಿಹಾರಗಳನ್ನು ಮಾಡಬೇಕು ಅಂತಂದರೆ ಸ್ನೇಹಿತರೆ, ಆದಷ್ಟು ಸಣ್ಣ ಪುಟ್ಟ ಪರಿಹಾರದಿಂದನೇ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ನಿಮ್ಮ ಹೆಲ್ತ್ ಬಗ್ಗೆ ಆಗ್ಬೋದು ಸ್ನೇಹಿತರೆ. ಯಾವುದರಲ್ಲಾದರೂ ಸಮಸ್ಯೆ ಇದ್ದರೆ ಈ ಪರಿಹಾರವನ್ನು ಅನುಸರಿಸಬಹುದು. ಲಗ್ನದಲ್ಲಿರುವ ಕುಜನಿಂದ ಬರುವ ಆವೇಶವನ್ನು ನಿಯಂತ್ರಿಸಲು ಮತ್ತು ದ್ವಿತೀಯ ಸ್ಥಾನದ ಸೂರ್ಯನಿಂದ ಬರುವ ಮಾತಿನ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಲು ಈ ಪರಿಹಾರಗಳನ್ನು ಪಾಲಿಸಿ. ಮೊದಲನೇದಾಗಿ ಶಿವನ ಆರಾಧನೆ. ತಿಂಗಳ ಪ್ರಥಮಾರ್ಧದಲ್ಲಿ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಹೆಚ್ಚಾಗುವಂಥ ಅಗ್ನಿ ತತ್ವವನ್ನು ಶಾಂತಗೊಳಿಸಲು ಪ್ರತಿ ಸೋಮವಾರ ಶಿವನಿಗೆ ತಣ್ಣೀರು ಮತ್ತು ಹಾಲಿನ ಮೊಸರಿನಿಂದ ಅಥವಾ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿ ಸ್ನೇಹಿತರೆ. ಇನ್ನು ಕುಜದೋಷ ನಿವಾರಣೆ. ಲಗ್ನದಲ್ಲಿ ಕುಜನು ಆವೇಶವನ್ನು ನೀಡುವುದರಿಂದ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುವುದು ಅಥವಾ ಸುಬ್ರಹ್ಮಣ್ಯ ಅಷ್ಟಕಮವನ್ನು ಪಠಿಸುವುದರಿಂದ ಕೋಪ ನಿಯಂತ್ರಣದಲ್ಲಿದ್ದು ನಿರ್ಧಾರಗಳು ಸರಿಯಾದ ದಾರಿಯಲ್ಲಿ ಇರುತ್ತವೆ. ಇನ್ನು ಮೌನವ್ರತ ಅಥವಾ ನಿಯಂತ್ರಣ. ಮೇ 15ರ ನಂತರ ದ್ವಿತೀಯಾರ್ಧದಲ್ಲಿ ಸೂರ್ಯನಿಂದಾಗಿ ಮಾತಿನ ಘರ್ಷಣೆಗಳು ಬಾರದಂತೆ ಇರಬೇಕಾದರೆ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ವಾದ ವಿವಾದಕ್ಕೆ ಇಳಿಯುವ ಮುನ್ನ ಒಂದು ಕ್ಷಣ ನಿಂತು ಯೋಚಿಸುವುದು ಅಥವಾ ಮೌನ ವಹಿಸುವುದು ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಇನ್ನು ಸೋಮವಾರದಂದು ಸ್ನೇಹಿತರೆ ಅಥವಾ ಭಾನುವಾರದಂದು ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ ನೀರಿನಲ್ಲಿ ಕುಂಕುಮ ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳುತ್ತಾ ಅರ್ಘ್ಯವನ್ನು ನೀಡುವುದರಿಂದ ನಿಮ್ಮ ಜೀವನದಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗಳು, ಹೆಲ್ತ್ ಪ್ರಾಬ್ಲಮ್ ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಮೇಷರಾಶಿಯವರಿಗೆ. ಸ್ನೇಹಿತರೆ, ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ತಪ್ಪದೆ ಈ ಪರಿಹಾರಗಳನ್ನು ಪ್ರತಿಯೊಬ್ಬರು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ.
ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಂ ನಮಃ ಶಿವಾಯ, ಓಂ ನಮ್ಮ ಸೂರ್ಯದೇವರಾಯ ನಮಃ ಅಂತ ಕಮೆಂಟ್ ಮಾಡಿ. ಸೂರ್ಯನ ಅನುಗ್ರಹದಿಂದ, ಶಿವನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿರುವಂತಹ ಪ್ರತಿಯೊಂದು ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.